ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ. ಈವ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಪಾಪುನು ಕೂಡ ಅಷ್ಟೇ ಆಟಾಡ್ತಾಯಿದ್ರು. ಅಂದರೆ ಟಿ ವಿ ಹಾಕಿದ್ದೆ, ಟಿ ವಿ ನೋಡ್ತಿದ್ರು. ಹಾಗೆ ಕೆಲವೊಂದು ವರ್ಡ್ಸ್ಗಳು ಕೂಡ ಅವ್ರಿಗೆ ಹೇಳ್ಕೊಡ್ತಿದ್ದೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಅವ್ರಿಗೆ ಫ್ರೂಟ್ಸ್ ಅಥವಾ ಏನಾದ್ರು ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿಕೊಡ್ತೀನಿ. ಇವತ್ತು ಫ್ರೂಟ್ಸ್ ಇತ್ತು, ಹಾಗಾಗಿ ಕೊಟ್ಟಿದ್ದೆ. ಅಂದರೆ ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ಕೊಟ್ಟಿದ್ದೆ, ಹಾಗಾಗಿ ತಿಂತಾಯಿದ್ರು. ಒಂದೊಂದು ಪದ ವರ್ಡ್ ಮಾತಾಡ್ತಾ ಇದ್ದ, ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅವ್ರ ಜೊತೆ. ಹೇಳು ಅಮ್ಮ, ಅತ್ತೆ, ಅಜ್ಜ, ಅಜ್ಜಿ, ತಾತ, ಮಮ್ಮ, ಅತ್ತೆ, ಬಾಬಾ, ಅಕ್ಕ, ಹಾಗೆ ಈ ರೀತಿ ಈವ್ನಿಂಗೆಲ್ಲ ಹೇಳ್ಕೊಡ್ತಿರ್ತೀನಿ. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ. ಹಾಗಾಗಿ ಈಗ ಪದ ಎಲ್ಲ ಕೂಡಿಸ್ಕೊಂಡು ಸ್ವಲ್ಪ ಮಾತಾಡ್ತಿದ್ದಾರೆ. ಕೆಲವು ಮಕ್ಕಳು ಬೇಗನೆ ಮಾತಾಡೋಕೆ ಕಲ್ತ್ಬಿಡ್ತಾರೆ, ಕೆಲವು ಮಕ್ಕಳು ಸ್ವಲ್ಪ ನಿಧಾನ ಆಗುತ್ತೆ. ಈ ರೀತಿ ಪಾಪು ಜೊತೆಗೆ ಮಾತಾಡ್ಕೊಳ್ತಾ ಕೂತ್ಕೊಂಡು ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನಾದರೂ ಮಾತಾಡ್ತಾ ಇದ್ದರೆ ಕೂಡ ಅವರು ಹೇಳ್ತಾ ಇರ್ತಾರೆ. ಅವ್ರಿಗೇನು ತಿಳಿಯುತ್ತೆ ಅದನ್ನು ಮಾತಾಡ್ತಾ ಇರ್ತಾರೆ. ಇದೇ ಮಾತಾಡಬೇಕು ಅಂತಿರಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನೋಡಿ, ಕ್ಯಾಮ್ರಾ ಕೂಡ ನೋಡ್ತಾ ಇರಲಿಲ್ಲ. ಪಾಪ ವಿಡಿಯೋ ಮಾಡ್ತಿದ್ದು ನೋಡಿ ಅಂತ ಅಂದಮೇಲೆ ನೋಡ್ತಿದ್ರು. ಅವನೇ ನೋಡ್ದೆ ಮಾತಾಡ್ಸ್ಕೊಳ್ತಾನೆ ಫ್ರೂಟ್ಸ್ ಎಲ್ಲ ತಿನ್ನಿಸ್ತಾ ಇದ್ದೆ. ಯಾಕೆ ಅಂದರೆ ಅವ್ರಿಗೆ ಹಾಕ್ಕೊಟ್ಬಿಡ್ತಿದ್ದೆ, ಕೆಲವು ಟೈಮ್ ಕೆಲಸ ಮಾಡ್ಕೊಳ್ತಿದ್ದೆ. ಆದರೆ ಇವತ್ತು ನಾನೇ ತಿನ್ನಿಸ್ತಿದ್ದೀನಿ. ಅದು ಬೇರೆ ದಾಳಿಂಬೆ ಹಣ್ಣು ಆಗಿರೋದ್ರಿಂದ ನೆಲಕ್ಕೆಲ್ಲ ಹಾಕ್ಬಿಡ್ತಾರೆ. ಅಂದರೆ ಅದನ್ನೆಲ್ಲ ಬಿಸಾಕೋದು ಅದೆಲ್ಲ ಮಾಡ್ತಾರೆ. ಕೂರಿಸ್ಕೊಂಡು ವೀಡಿಯೋ ಮಾಡ್ಕೊಂತ ನಾನೇ ತಿನ್ನಿಸ್ತಾ ಇದ್ದೀನಿ. ಕೆಲವು ಟೈಮ್ ನಾನೇ ತಿನ್ನಿಸ್ತೀನಿ, ಕೆಲವು ಟೈಮ್ ನಮ್ಮ ಪಾಪನೇ ತಿಂತಾರೆ ಹಾಕ್ಕೊಟ್ಬಿಟ್ರೆ. ಪಾಪು ಕೂಡ ಅಷ್ಟೇ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಹಸ್ಬೆಂಡ್ ಇನ್ನೇನು ಬರ್ತಾರೆ, ಅವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಏನಾದ್ರು ಕೊಡಬೇಕು. ಹಾಗೆ ಪಾಪು ಕೂಡ ಅಷ್ಟೇ ಅವ್ರ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಹೋಗೋದು ಸ್ವಲ್ಪನೂ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಅವ್ರ ಜೊತೆ ಆಟಾಡ್ಕೊತ ಎಂಜಾಯ್ ಮಾಡ್ಕೊತ ಕೂತ್ಕೊಬೋದು. ಅವರೇ ಕೇಳ್ತಾರಮ್ಮ ಸ್ನ್ಯಾಕ್ಸ್ ಏನಾದರೂ ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಅವ್ರಿಗೆ ಫ್ರೂಟ್ಸ್ ಕೊಟ್ಟಿದ್ದೀನಿ. ನಿನ್ನೆ ಬೇರೆ ಥರ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ, ಇವತ್ತು ಫ್ರೂಟ್ಸ್ ಕೊಟ್ಟಿದ್ದೀನಿ. ಅಂದರೆ ಪದೇ ಪದೇ ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಅಂತಲೇ ಮನೇಲಿ ಏನಾದರೂ ಮಾಡಿಬಿಟ್ಟಿರ್ತೀನಿ. ಯಾಕಂದರೆ ಮಕ್ಕಳಿರೋ ಮನೇಲಿ ಪದೇ ಪದೇ ತಿನ್ನೋದಕ್ಕೆಲ್ಲ ಕೇಳ್ತಾರೆ ಅಂತೇಳಿ. ಅಥವಾ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಡ್ತೀನಿ. ಆ ರೀತಿ ದಿನಕ್ಕೆ ಒಂದೊಂದು ಥರ ಐಟಮ್ಸ್ನ ಮಾಡಿಕೊಡ್ತೀನಿ. ಕೆಲವು ಸರಿ ಫ್ರೂಟ್ಸ್ ತಿನ್ನಲ್ಲ ಅಂತ ಅವ್ರು ಏನಾದರೂ ಹೇಳಿದರೆ ಬೇಕಾದ್ರೆ ಜ್ಯೂಸ್ ರೀತಿ ಮಾಡಿಕೊಡ ಕೊಡ್ತೀನಿ. ಅದರಲ್ಲೂ ಆರೆಂಜ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಹಾಗೆ ಹಣ್ಣು ಕೊಡೋ ಬದಲು ಅದರಲ್ಲಿ ಬೀಜ ಎಲ್ಲ ಇರುತ್ತೆ, ಹಾಗಾಗಿ ಜ್ಯೂಸ್ ಮಾಡಿ ಕೊಡ್ತೀನಿ. ಇನ್ನೇನು ಹಸ್ಬೆಂಡ್ ಕೂಡ ಬಂದರೆ ಬರ್ಬೇಕಾದ್ರೆ ನೂಡಲ್ಸ್ ಕೂಡ ತೊಗೊಂಬಂದಿದ್ರು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಾಡಿಕೊಡಮ್ಮ, ತುಂಬ ದಿವಸ ಆಯಿತು ಮಾಡಿಲ್ಲ ಅಂದಿದ್ರು. ಹಾಗಾಗಿ ಮ್ಯಾಗಿ ತೊಗೊಂಬಂದಿದ್ರಿ. ಆಲ್ಮೋಸ್ಟ್ ಮ್ಯಾಗಿ ತಿಂದೆ ನಾನು ಕನ್ಸೀವ್ ಇದ್ದಾಗ ತಿಂದಿದ್ದು ಅಂತ ಅಂದ್ಕೊಂಡಿದ್ದೀನಿ. ತದನಂತರ ಇವಾಗೇ ಮಾಡ್ತಾ ಇರೋದು, ತುಂಬ ದಿವಸ ಆಯಿತು ಮಾಡಿ. ಹಾಗೆ ಪಾಪು ಕೂಡ ಅಷ್ಟೇ ಆಟಾಡಿಸ್ಬಿಟ್ಟು ಒಂದು 10 ನಿಮಿಷ ಕೂಡಿಸ್ಬಿಟ್ಟು ಬಂದಿದ್ದೀನಿ. ಇನ್ನೇನು ಎಲ್ಲ ಥರ ವೆಜಿಟೇಬಲ್ ಹಾಕಿಬಿಟ್ಟು ನಾನು ನೂಡಲ್ಸ್ ಮಾಡ್ತೀನಿ. ಹಾಗೆ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡು ಆ ರೀತಿ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ಈ ಥರ ಎಲ್ಲ ಥರದ್ದು ವೆಜಿಟೇಬಲ್ಸು ಮತ್ತು ಬಟಾಣಿ ಕೂಡ ನೆನೆಸಿಟ್ಟಿದ್ದೆ ಪಲಾವ್ಗೆ ಅಂತೇಳಿ. ಅದು ಕೂಡ ಇತ್ತಲ್ವ, ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೆ, ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬರುತ್ತೆ ಅಂತೇಳಿ. ಹಾಗಾಗಿ ನೂಡಲ್ಸ್ಗೆ ಹಾಕಿದ್ರೆ ಆಗುತ್ತೆ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ನೋಡಿ, ನಾನು ಎಲ್ಲ ಥರದ ತರಕಾರಿ ಕೂಡ ಹಾಕ್ತೀನಿ. ಪಾಪಗೆ ತಿನ್ನಿಸ್ತೀನ ಅಂತ ಕೇಳಿದರೆ ನಾನು ಪಾಪಗೆ ನೂಡಲ್ಸ್ ತಿನ್ನಲ್ಲ, ಅದರಲ್ಲಿರುವಂಥ ತರಕಾರಿನ ಆರಿಸ್ಬಿಟ್ಟು ಅವ್ರಿಗೆ ತಿನ್ನಿಸ್ತೀನಿ. ಅದರಿಂದ ಹೆಲ್ತಿ ಕೂಡ ಒಳ್ಳೇದಲ್ವ. ಹಾಗಾಗಿ ತರಕಾರಿ ತಿನ್ನಿಸ್ತೀನಿ. ಇನ್ಯಾವುದೇ ಕಾರಣಕ್ಕೂ ನೂಡಲ್ಸ್ ಎಲ್ಲ ತಿನ್ನಿಸಲ್ಲ ಅವ್ರಿಗೆ. ಇನ್ನೊಂದು ತರಕಾರಿ ಕೂಡ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಾಪುನ ಆಟಾಡೋಕ್ಕೆ ಬಿಟ್ಟು ಬಂದಿದ್ದೀನಿ. ಕೆಲವು ಟೈಮ್ ಏನು ಮಾಡಿಬಿಡ್ತಾರೆ, ಅಡುಗೆ ಮಾಡ್ತಿರ್ಬೇಕಾದ್ರೆ ಬಂದು ಅಮ್ಮ ಎತ್ಕೊ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರನ್ನ ಆಟಾಡೋಕ್ಕೆ ಬಿಟ್ಟು, ಅವ್ರ ಪಪ್ಪ ಕೂಡ ಇದ್ರಲ್ವ, ಅವ್ರ ಪಪ್ಪ ಇದ್ದರೆ ಅಷ್ಟೊಂದು ನನ್ನ ಕಡೆ ಇಂಟ್ರೆಸ್ಟ್ ಇಲ್ಲ. ಅವ್ರ ಪಪ್ಪ ಜೊತೆಗೆ ಆಟಾಡ್ತಾ ಇರ್ತಾರೆ. ಅದೇನಾದ್ರು ಪಪ್ಪ ಅಥವಾ ಟಿವಿ ಏನೂ ಇಲ್ಲ ಅಂದರೆ ಮಾತ್ರ ಅಮ್ಮ ಎತ್ಕೊ ಅಂತ ಹಠ ಮಾಡ್ತಾರೆ. ಮಕ್ಕಳಿರೋ ಮನೇಲಿ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ಕೊಬೇಕು. ಒಂದು ಕಡೆ ಈ ಥರ ಸ್ನ್ಯಾಕ್ಸ್ ಮಾಡಬೇಕು ಅಥವಾ ಮಕ್ಕಳನ್ನು ನೋಡ್ಕೊಬೇಕು, ನಮ್ಮ ಕೆಲಸ ಕೂಡ ಮಾಡ್ಕೊಬೇಕು. ಹಾಗೆ ವ್ಲಾಗ್ ಮಾಡ್ಕೊಳ್ತಾನೆ, ವಿಡಿಯೋ ಮಾಡ್ಕೊಳ್ತಾನೆ ಕ್ಲೀನಿಂಗ್ ಕೂಡ ಮುಗಿಸ್ಕೊಂಬಿಡ್ತೀನಿ. ಮತ್ತೆ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಮತ್ತೆ ವ್ಲಾಗ್ ಎಲ್ಲ ಮುಗಿದ್ಮೇಲೆ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಆದ ನಂತರ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಪಾಪು ಇರೋದ್ರಿಂದ ಅವರು ಹಠ ಮಾಡ್ತಿದ್ರು, ಅಮ್ಮ ಕ್ಯಾರೆಟ್ ಕೊಡು ಅಂತೇಳಿ. ಹಾಗಾಗಿ ಕ್ಯಾರೆಟ್ ಕೊಡ್ತಿದ್ದೀನಿ. ಹಾಗೆ ನಾನು ಸುಮಾರು ಜನ ಕೇಳ್ತಿದ್ರಿ, ನಿಮ್ಮ ಯೂಟ್ಯೂಬಿಂದ ಅಮೌಂಟ್ ಬರ್ತಿದೆಯಾ, ಯೂಟ್ಯೂಬ್ ಮೋನೋ ಆಗಿದೆಯಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ. ನಂದು ಯೂಟ್ಯೂಬ್ ಮೋನೋ ಆಗಿದೆಯೋ ಇಲ್ವೋ, ನಂಗೆ ಅರ್ನಿಂಗ್ ಆಗ್ತಿದೆಯಲ್ವ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಂದು ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ.
ಹಾಗೆ 2 ಪ್ಯಾಕ್ ನೂಡಲ್ಸ್ ಕೂಡ ತೊಗೊಂಬಂದಿದ್ರಲ್ವ. ಈ ರೀತಿ ಎಲ್ಲ ಥರ ಮನೇಲಿ ಯಾವ ತರಕಾರಿ ಇದೆ ಅದನ್ನೇ ಯೂಸ್ ಬಳಸ್ಬಿಟ್ಟು ಮಾಡ್ತೀನಿ. ಮತ್ತು ಅದಕ್ಕೆ ಸಪ್ರೇಟ್ ಅಂತ ಏನು ಮಾಡಲ್ಲ. ಹಾಗೆ ಒಂದು ಕಡೆ ಹಾಲಿಗೆ ಅಂತ ಬಿಸಿ ಇಡ್ತಾ ಇದ್ದೀನಿ. ಪಾಪುಗೆ ಆಲ್ರೆಡಿ ಫ್ರೂಟ್ಸ್ ಕೊಟ್ಟಿದ್ದೀನಿ. ಮತ್ತು ಫ್ರೂಟ್ಸ್ ಕೊಟ್ಟಮೇಲೆ ತದನಂತರ ಹಾಲೆಲ್ಲ ಕೊಡೋದಿಲ್ಲ. ಡೈಲಿ ಒಂದು ಮಾತ್ರ ಸ್ನ್ಯಾಕ್ಸ್ ರೀತಿ ಕೊಡ್ತೀನಿ. ಏನೂ ಇಲ್ಲ ಅಂದ ಮಾತ್ರ ಹಾಲು ಕೊಡ್ತೀನಿ. ಇನ್ನೇನು ಒಂದು ಕಡೆ ಹಾಲು ಬಿಸಿಗೆ ಇಟ್ಕೊಂಡು ಸರಿ ಅಂತೇಳಿ ನೂಡಲ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೂಡಲ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಪಾಪ ಅಲ್ಲೇ ಇಷ್ಟೆಲ್ಲ ತಿನ್ನಿಸಿ ಕೂಡಿಸಿ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಬಂದರು. ಮತ್ತೆ ಅಡುಗೆ ಮನೆಗೆ ಬಂದು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೂಡಲ್ಸ್ಗೆ ಅಂತೇಳಿ ನಾನು ಕೆಲವರು ಶಾವಿಗೆ ಬಾತ್ ರೀತಿ ಮಾಡ್ತೀನಲ್ವ ಅದೇ ರೀತಿ ಮಾಡ್ಕೊಳ್ತೀನಿ. ಕೆಲವರು ನಾರ್ಮಲಾಗಿ 2 ಮಿನಿಟ್ಸ್ ನೂಡಲ್ಸ್ ರೀತಿಯೇ ಮಾಡ್ತಾರಲ್ವ ಆ ರೀತಿ ಮಾಡ್ಕೊಳ್ತಾರೆ. ನಾನು ಇದನ್ನೆಲ್ಲ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡ್ಕೊಳ್ತೀನಿ. ಒಂಥರ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ ನಾನಿನ್ನು ಮಾಡಿ ಮುಗಿಸಿಲ್ಲ, ಆಲ್ರೆಡಿ ಬಂದುಬಿಟ್ಟಿದ್ದಾನಮ್ಮ ಎತ್ಕೊಳ್ಳಿ ನನ್ನ ಅಂಥೇಳಿ. ಅಂದರೆ ಅವ್ರಿಗೂ ನಾವು ಮಾಡೋದನ್ನ ನೋಡಬೇಕು ಅನ್ನೋ ಆಸೆ ಅವ್ರಿಗೆ. ಅಂದರೆ ಎತ್ಕೊಂಡು ನಂಗೆ ತೋರಿಸೋಮ್ಮ ಏನು ಮಾಡ್ತಿದ್ದೀಯಾ ಅಂತ. ಸರಿ ಆಯ್ತು, ಇನ್ನೇನು ಮಾಡೋದು, ಎತ್ಕೊಳ್ಳೇಬೇಕಲ್ವ, ಇಲ್ಲಿದ್ರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಅವ್ರನ್ನ ಕೂಡ ಎತ್ಕೊಂಡು ಇನ್ನು ಒಗ್ಗರಣೆ ಎಲ್ಲ ಕೂಡ ಹಾಕ್ಕೊಂಡೆ. ಹಾಗೆ ಅವ್ರು ಕೇಳ್ತಾಯಿದ್ರು, ಅಮ್ಮ ನಾನು ಗ್ಲಾಸ್ ಕೊಡು, ನಾನು ನೀರು ಕುಡಿಬೇಕು ಅಂತೇಳಿ. ಸರಿ ಆಯಿತು ಕೊಡ್ತೀನಿ ಪುಟ್ಟ ಅಂಥೇಳಿ ಅದಕ್ಕೆ ಬೇಕಾದ್ರೆ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪ್ರಮಾಣ ಹಾಕ್ಕೊಂಡಿದ್ದಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೆ. ಯಾಕಂದರೆ ನೂಡಲ್ಸ್ ಕೂಡ ಸ್ವಲ್ಪ ಉಪ್ಪು ಹಿಡ್ದಿರುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇರ್ತೀನಿ. ತದನಂತರ ನಿಮಗೆ ಸೂಪ್ ರೀತಿ ಬೇಕು ಅನ್ನೋ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಕೊಬೋದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಸೂಪ್ ರೀತಿ ಇದ್ರೇ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ ಇದನ್ನು ಕುದಿಯೋಕೆ ಬಿಟ್ಬಿಟ್ಟು ಈ ಕಡೆ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕೂಡ ಬಿಸಿಗೆ ಇಟ್ಟಿದ್ದೀನಿ ಒಂದು ಕಡೆ. ಇದು ಕೂಡ ಚೆನ್ನಾಗಿ ಕುದಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಕುದಿಸ್ಕೊಳ್ತೀನಿ. ತದನಂತರ ನಾನು ಯಾವುದೇ ರೀತಿ ಪುಡಿ ರೀತಿ ಮಾಡಿ ಹಾಕಲ್ಲ, 2 ಭಾಗವಾಗಿ ಹಾಗೆಯೇ ನೂಡಲ್ಸ್ನ ಹಾಕ್ತೀನಿ. ಹಾಗೆ ಒಂದು 2 ನಿಮಿಷ ಅದು ಒಂದು ಸ್ವಲ್ಪ ಬೆಂದಾದ ನಂತರ ತೊಗೊಂಡಿರುವಂತಹ ಅದರಲ್ಲೇ ಬಂದಿರುವಂತಹ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ. ಈ ರೀತಿ ತರಕಾರಿಯಿಂದ ಮಾಡೋದ್ರಿಂದ ಹೆಲ್ತಿ ಕೂಡ ಒಳ್ಳೆಯದಲ್ವ. ಅಪರೂಪಕ್ಕೆ ತಿನ್ನಬೇಕು, ಮತ್ತು ದಿನ ತರಕಾರಿದು ಮಾಡ್ತೀವಿ ಅಂತ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸುಮಾರು ದಿವಸ ಆಯಿತು ಅಂತಲೇ ಮಾಡ್ತಾಯಿರೋದು. ಹಸ್ಬೆಂಡ್ ಯಾವಾಗೂ ಕೇಳಿರಲಿಲ್ಲ ನೂಡಲ್ಸ್ ಮಾಡಿಕೊಡಿ ಅಂತೇಳಿ. ಅದಕ್ಕೆ ಇವತ್ತು ಮಾಡಿಕೊಡಮ್ಮ ಅಂದರು ಅಂತೇಳಿ ಮಾಡಿದೆ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನೂಡಲ್ಸು. ಇನ್ನೂ ಸ್ವಲ್ಪ ನೀರು ಹಾಕಬೇಕಾಯಿತು ಸೂಪ್ಗೆ. ನಾನು ಸ್ವಲ್ಪನೇ ಹಾಕಿದ್ದೆ ನೀರು, ಅಷ್ಟೊಂದು ಜಾಸ್ತಿ ಬೇಡ ಅಂತೇಳಿ. ಅದು 2 ಪ್ಯಾಕೆಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಸೂಪ್ ಕಮ್ಮಿ ಆಯಿತು. ಪರವಾಗಿಲ್ಲ ಬಿಡಮ್ಮ ಅಂದರು ಹಸ್ಬೆಂಡು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತೇಳಿ ಈ ಥರದ ನೂಡಲ್ಸ್ ಕೂಡ ಮಾಡಿದ್ವಿ. ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ, ತುಂಬ ರುಚಿಯಾಗಿ ಕೂಡ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ವೆಜಿಟೇಬಲೆಲ್ಲ ಹಾಕಿಬಿಟ್ಟು ಒಮ್ಮೆ ನೂಡಲ್ಸ್ ಮಾಡಿಕೊಡಿ. ಆ ಪಾಪು ಕೂಡ ಅಷ್ಟೇ, ನೂಡಲ್ಸ್ ಎಲ್ಲ ನಾನು ಯಾವಾಗೂ ತಿನ್ನಿಸಿಲ್ಲ ಇದುವರೆಗೂ, ಯಾವತ್ತೂ ಅವ್ರಿಗೆ ಕೊಟ್ಟಿಲ್ಲ. ಇವತ್ತು ಕೂಡ ಸದ್ಯಕ್ಕೆ ಅದನ್ನೆಲ್ಲ ರೂಢಿ ಮಾಡಿಸಿಲ್ಲ ಅವ್ರಿಗೆ. ಇದರಲ್ಲಿ ಬೇಕಾದ್ರೆ ತರಕಾರಿ ಇರುತ್ತಲ್ವ ಅದನ್ನು ಮಾತ್ರ ಅವರಿಗೆ ತಿನ್ನಿಸ್ತೀನಿ. ಮತ್ತು ಸಪ್ರೇಟಾಗಿ ನೂಡಲ್ಸ್ ಎಲ್ಲ ತಿನ್ನಿಸೋದಿಲ್ಲ. ಹಾಗೆ ಹಸ್ಬೆಂಡಿಗೆ ಕೂಡ ಹಾಕ್ಕೊಟ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಚೆನ್ನಾಗಿರುತ್ತೆ, ಅಪರೂಪಕ್ಕೆಲ್ಲ ಮಾಡಿದಾಗ ಟೇಸ್ಟಿಯಾಗಿ ಅಂತೇಳಿ ಕೊಟ್ಟೆ. ನಾನು ಹಸ್ಬೆಂಡ್ ಎಲ್ಲ ತಿಂದ್ಬಿಟ್ಟು ಪಾಪು ಕೂಡ ಅಷ್ಟೇ ತರಕಾರಿ ತಿನ್ನಿಸ್ತಾ ಇದ್ವಿ. ನೂಡಲ್ಸ್ ಎಲ್ಲ ಕೊಡೋದಿಲ್ಲ ಅವ್ರಿಗೆ ನಾವು. ಇನ್ನೇನು ಪಾಪು ಕೂಡ ಅಷ್ಟೇ, ನಾನು ತಿಂತಾ ಇದ್ನಲ್ವ ಅಮ್ಮ ನನಗೆ ಕೊಡು ಅಂತ ಹೇಳ್ತಾಯಿದ್ರು. ಬೇಡ ಪಪ್ಪು ಅದು ನೀನು ತಿನ್ನೋದಲ್ಲ ಅಂತ ಹೇಳ್ತಿದ್ದೆ. ಸರಿ ನೀನು ಅವ್ರಿಗೂ ಚಿಕ್ಕ ಚಿಕ್ಕ ತರಕಾರಿಯಲ್ಲಿ ತಿನ್ನಿಸ್ತಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಮಾಡ್ಕೊಡೋದ್ರಿಂದ ಮನೇಲೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಕೂಡ ಮಾಡ್ಕೊಬೋದು. ನಾನು ಮನೇಲಿ ಯಾವೆಲ್ಲ ತರಕಾರಿ ಇತ್ತು ಅದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ನಮ್ಮ ಪಾಪು ಕೊಡಿ ಅಂತಿದ್ರು. ಆಲ್ರೆಡಿ ಅವ್ರಿಗೆ ಕೆಮ್ಮೆಲ್ಲ ಇರುತ್ತೆ, ಹಾಗಾಗಿ ನಾನು ಅವ್ರಿಗೆ ಇದನ್ನೆಲ್ಲ ರೂಢಿ ಮಾಡಿಸಿಲ್ಲ. ಹಾಗಾಗಿ ಅವ್ರಿಗೆ ಕೂಡ ಕೊಡ್ತಿಲ್ಲ. ಅದರಲ್ಲೇ ತರಕಾರಿ ಇತ್ತಲ್ವ, ತರಕಾರಿ ಮಾತ್ರ ಎತ್ಬಿಟ್ಟು ಅವ್ರಿಗೆ ತಿನ್ನಿಸ್ತಿದ್ರಲ್ಲಿ ಕ್ಯಾರೆಟ್, ಬೀನ್ಸ್ ಅದೆಲ್ಲ ಇತ್ತು, ಹಾಗಾಗಿ ಅದನ್ನೇ ತಿನ್ನಿಸ್ತಿದ್ದೆ. ನಾವು ಕೂಡ ನೂಡಲ್ಸ್ ಎಲ್ಲ ತಿಂದುಬಿಟ್ಟು ಹೊರಗಡೆ ಹೋಗಬೇಕಾಗಿ ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಸ್ವಲ್ಪ ಬೇಗ ಹೋಗಿ ಬರೋಣ ಅಂತಲೇ ಪ್ಲ್ಯಾನಿಂಗ್ ಇದೆ, ನೋಡಬೇಕು. ಹಾಗೆ ನಮ್ಮ ಪಾಪು ಕೂಡ ಅಷ್ಟೇ ನೋಡಿ, ಸರಿ ಹೊರಗಡೆ ಹೋಗೋಣ ಅಂದ ತಕ್ಷಣವೇ ರೆಡಿ ಆಗೋಣ ಅಂತ ರೆಡಿಯಾಗೋಕೆ ಹೋದರೆ ಕಸ್ಮರಿ ತಗೊಂಡು ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಎಲ್ಲ ತಿಂದಾದಮೇಲೆ ನಾನು ಕಸ ಎಲ್ಲ ಗುಡಿಸಿದ್ದೀನಿ ಆಲ್ರೆಡಿ ಒಂದು ಟೈಮು. ಮತ್ತೆ ಇವರು ಇಲ್ಲಮ್ಮ ನಾನು ಕಸ ಗುಡಿಸ್ತೀನಿ ಅಂತೆಲ್ಲ ಮತ್ತೆ ಕಸ್ಮರಿ ತೊಗೊಬಂದು ಈ ರೀತಿ ಮಾಡ್ತಿದ್ದಾರೆ. ಮಕ್ಕಳಿರೋ ಮನೇಲಿ ಒಂಥರ ಚೆಂದ ಅನಿಸುತ್ತೆ. ಹಾಗೆ ಅವ್ರ ಪಪ್ಪ ಕೂಡ ಅಷ್ಟೇ, ನಿಜವಾಗ್ಲೂ ಮಲ್ಗೋಕ್ಕೆ ಬಿಡೋಲ್ಲ. ಅವ್ರು ಟಯರ್ಡಾಗಿ ಬಂದಿರ್ತಾರೆ ಡ್ಯೂಟಿಯಿಂದ, ಅಂದರೆ ಅವ್ರ ಜೊತೆ ಒಟ್ಟು ಟೈಮ್ ಸ್ಪೆಂಡ್ ಮಾಡ್ತಾನೇ ಇರಬೇಕು ಅವ್ರ ಜೊತೆ ಅವ್ರ ಪಪ್ಪ. ಆವಾಗ ಅವರಿಗೆ ಖುಷಿ ಆಗುತ್ತೆ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ರೆಡಿ ಆಗೋಣ ಅಂತ ಹೋದೆ. ಹಸ್ಬೆಂಡು ಸ್ವಲ್ಪ ಯಾಕೋ ಟಯರ್ಡ್ ಆಗಿದೆ ಅಮ್ಮ, ನೆಕ್ಸ್ಟ್ ಡೇ ಹೋಗೋಣ ಅಂದರು. ಸರಿ ಆಯಿತು ಅಂಥೇಳಿ ನೈಟ್ ಊಟಕ್ಕೆ ಅಂಥೇಳಿ
ಮುದ್ದೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಲು ಕೂಡ ಎತ್ತಿಟ್ಟು ಇನ್ನೇ ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆಗೆ ನಮ್ಮ ಕಡೆ ಜೋಳದ ಮುದ್ದೆ ಮಾಡ್ತೀವಿ, ನಾವು ಅಷ್ಟೊಂದು ರಾಗಿ ಮುದ್ದೆ ಊಟ ಮಾಡಲ್ಲ, ಹಾಗಾಗಿ ಜೋಳದ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೂಡ ಅಷ್ಟೇ ಕುದಿಯೋಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಜೋಳದ ರೊಟ್ಟಿ ಕೂಡ ಮಾಡ್ತಾರೆ ನಮ್ಮ ಕಡೆ. ಸದ್ಯಕ್ಕೆ ನಾನು ಇವತ್ತು ಬೇಗ ಆಗುತ್ತೆ ಅಂತೇಳಿ ಜೋಳದ ಮುದ್ದೆ ಮಾಡ್ತಿದ್ದೀನಿ. ಹಸ್ಬೆಂಡ್ ಕೂಡ ಸ್ವಲ್ಪ ಟಯರ್ಡ್ ಆಗಿದೆ ಅಂದ್ರಲ್ವ, ಹಾಗಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಕೂಡ ರೆಡಿ ಮಾಡಿ ಅದ್ರ ಮೇಲೆ ತುಪ್ಪ ಹಾಗೆ ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ. ಹಾಗೆ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.